ಸಮಾಧಾನವಾಗಿರಿ. ನಿಮ್ಮನೇಲೆ ಯಾರಾದ್ರೂ ಈ ತರ ಸತ್ತಿದ್ರೆ ಸಮಾಧಾನವಾಗಿರ್ತಿದ್ರೇನ್ರಿ? ಇಷ್ಟೊಂದು ಜನರ ಪ್ರಾಣ ಹೋಗಿದೆಯಲ್ಲ, ಯಾರು ಕೊಡ್ತಾರೆ? ಇಂಜೆಕ್ಷನ್ ಕೊಟ್ಟವಳು ಅವಳ ಇನ್ನೂ ಅಂತೆ. ಹೇಳ್ಕೊಡ್ರಿ ಅವಳ. ಏನಿದೆಲ್ಲ? ಇಲ್ಲಿ ಡಿಎಂ ಯಾರು? ಇದೆಲ್ಲ ಹ್ಯಾಂಗ್ ನಡೀತು? ಸಾರಿ ಸರ್, ನಾನೇ. ಸಾರಿ ಹೇಳೋದ್ರಿಂದ ಸಾಲ್ವೇಷನ್ ಆಗೋದಿಲ್ಲ ರೀ. ಇಲ್ಲಿ ಏನ್ ನಡೀತು ಅದನ್ನ ಹೇಳಿ. ನಿಜಾನ್ ಮಾತ್ರ. ತಪ್ಪಿತಸ್ಥರು ಯಾರೇ ಆಗಿರ್ಲಿ ಧೈರ್ಯವಾಗಿ ಹೇಳಿ. ಹೇಗೆ ಹೇಳಿ? ಯಾವ ಬಾಯಿನಲ್ಲಿ ಹೇಳಿ? ಜೀವ ಉಳಿಸ್ಬೇಕಾದ ಡಾಕ್ಟ್ರಿ ಎದುರು ನಿಂತು ಈ ತರ ಮಾರಣ ಹೋಮ ಮಾಡಿರ್ಬೇಕಾದ್ರೆ ಯಾರ ಡಾಕ್ಟ್ರು? ನಮ್ಮ ಅಸಿಸ್ಟೆಂಟ್ ಸರ್ಜನ್ ಡಾಕ್ಟರ್ ಇಂದು. ಮೊದಲು ಅರೆಸ್ಟ್ ಮಾಡಿ ಅವ್ರನ್ನ. ಸಾರಿ ಸರ್, ಎಲ್ಲದಕ್ಕೊಂದು ಪ್ರೊಸೀಜರ್ ಇದೆ. ಡಾಕ್ಟರ್ ಇಂದು ಇಷ್ಟೊಂದು ಜನರ ಸಾವಿಗೆ ನೀವೇ ಕಾರಣ ಅಂತ ನಿಮ್ಮ ಡಿಎಂಒ ಹೇಳ್ತಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಸರ್, ಇಂಜೆಕ್ಷನ್ ಟ್ಯೂಬ್ಸ್ ಎತ್ ಕೊಟ್ಟಿದ್ ನಾನು, ಆದ್ರೆ ಅದನ್ನು ಕೊಡಕ್ಕೆ ಹೇಳಿದ್ದು ಇವ್ರೆ. ಅಷ್ಟು ಜನರಿಗೆ ಒಟ್ಟಿಗೆ ಇಂಜೆಕ್ಷನ್ ಕೊಡೋದಕ್ಕೆ ಅವ್ರಿಗೆಲ್ಲ ಏನಾಗಿತ್ತು? ಅದು ನೋಡಿ, ಬೆಳಗ್ಗೆ ಇಬ್ರು ಪೇಷಂಟ್ಸ್ ಕಾಲರಾದಿಂದ ಸತ್ತೋದ್ರು. ಅದಕ್ಕೆ ಡಾಕ್ಟರ್ ಹೇಳಿದ್ರು ಎಲ್ರಿಗೂ ಆಂಟಿ ಕಾಲರ ಇಂಜೆಕ್ಷನ್ ಕೊಟ್ಬಿಡು ಅಂತ. ಅದಕ್ಕೋಸ್ಕರ ನಾನು ಎಲ್ರಿಗೂ. ಏನು ಕಾಲ್ರಾನ? ನಾನೇ ಹೇಳಿದೆ ಇಂಜೆಕ್ಷನ್ ಕೊಡಕ್ಕೆ? ನೋ ನೋ ನೋ, ಇಟ್ಸ್ ರಿಡಿಕ್ಯುಲಸ್ ಡಾಕ್ಟರ್. ನೀನ್ ಮಾಡಿದ ತಪ್ಪಿಗೆ ನಮ್ಮನ್ನೆಲ್ಲ ಯಾಕೆ ಹೇಳ್ತೀಯಾ? ಆಸ್ಪತ್ರೆಯಲ್ಲಿ ಔಷಧಿ ಖರ್ಚಾಗಿದ್ದಕ್ಕೆ ಒಂದು ದಾಖಲೆ ಬೇಕಾಗಿತ್ತು. ಸರಿ, ಕೋಟಾ ಔಷಧಿ ಅಲ್ಲಿಟ್ಟೆ, ಒರಿಜಿನಲ್ ಔಷಧಿ ತಗೊಂಡೋಗಿ ಅಂಗಡಿಯಲ್ಲಿ ಮಾರ್ಕೊಂಡೆ. ವಾಟ್? ಎಸ್, ಈಕೆ ಆಸ್ಪತ್ರೆ ಔಷಧಿನೆಲ್ಲ ಹೊರಗಡೆ ಮಾರ್ಕೋತಿದ್ಲು. ನಾನು ಎಷ್ಟೋ ಸತಿ ವಾರ್ನ್ ಮಾಡಿದ್ದೇನೆ. ಹೌದು ಸರ್, ಅದನ್ನೆಲ್ಲ ಸಾಗಿಸೋದಕ್ಕೆ ನನ್ನೂ ಪೀಡಿಸ್ತಾ ಇದ್ರು. ನಾನು ಅದಕ್ಕೆ ಒಪ್ಪದೆ ಸಾಹೇಬ್ರು ತಿಳಿಸ್ತಾ ಇದ್ದೆ. ಇವರೆಲ್ಲ ಹೇಳ್ತಿರೋದು ನಿಜಾನಾ? ಇಲ್ದೆ ಹೋದ್ರೆ ಈಕೆಗೆ ಬರೋ ಸಂಬಳದಲ್ಲಿ ಅಷ್ಟು ದೊಡ್ಡ ಬಂಗ್ಲೆ ಕಾರು ಇಟ್ಕೊಳಕ್ ಹೇಗ್ ಸಾಧ್ಯ? ಸರ್, ಅನ್ಯಾಯದ ಮಾತಾಡ್ಬೇಡಿ. ನಮ್ಮ ಮನೆಗೆ ನಾನೊಬ್ಬಳೆ ಮಗಳು, ಈ ತುಂಬಾ ಜಾಸ್ತಿ ಇಲ್ಲ ನನಗೆ ಬಂತು. ಏನು ಅಂದ್ರೆ ನಿಜ ಏನು ಅಂತ ನೀವಾದ್ರೆ ಹೇಳ್ಬಾರ್ದೆ. ಡೋಂಟ್ ಬ್ರಿಂಗ್ ಪರ್ಸನಲ್ ರಿಲೇಶನ್ಶಿಪ್. ಏನ್ ಹೇಳ್ಬೇಕು ಅಂತಿದ್ಯೋ ಅಷ್ಟು ಮಾತ್ರ ಹೇಳು. ಹೇಳ್ಬೇಕಾದಿನ್ನೇನಿಲ್ಲ, ಎಲ್ಲದನ್ನ ಅವರೇ ಹೇಳಿ ಮುಗಿಸ್ಬಿಟ್ರಲ್ಲ. ಅಂದ್ರೆ ನಾವು ನಿನ್ ಮೇಲೆ ಹೊಟ್ಟೆ ಉರಿಗೋಸ್ಕರ ಕಂಪ್ಲೇಂಟ್ ಮಾಡ್ತಿದೀವಿ ಅಂತೇನು? ಇದೇ ಔಷಧಿ ನೀನ್ ಪೇಷಂಟ್ಸ್ಗೆಲ್ಲ ಕೊಟ್ಟಿರೋದು? ಈ ಡಾಕ್ಟರ್ಗೆ ಬಹಳ ದುರಹಂಕಾರ. ತಾನ್ ಹೇಳಿದೆ ನಡಿಬೇಕು, ಆದ್ರೆ ಡೇಟ್ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ನನ್ನೇ ಗದರಿಸ್ಬಿಟ್ಲು.